ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ದಿಲ್ಲಿಯ ಗದ್ದಲೆ ವಿಷಯವಾಗಿ ಹೊಸ ಆಲೋಚನಾ ವಿಧಾನದಿಂದೊಮ್ಮೆ ನಾವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡೋಣ. ಎಲ್ಲರೂ ಕೇಳ್ರಿ. ನಾನು ಈ BJP ಮನುಷ್ಯ ಅಂತ ನಾನು ಹೇಳ್ತಾ ಇಲ್ಲ, ನಾನೊಬ್ಬ ಭಾರತೀಯ ಅಂತ ಮಾತಾಡ್ತಿದ್ದೆ. ನೀವು ಕೂಡ ಭಾರತೀಯರು ಅಂತ ಕೇಳ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳ್ತಿದ್ರು, ಸರ್ಕಾರಿ ಬನೆಂಗೆ ಬಿಗड़ जाएंगे, सत्ता आएगी चले जाएगी, लेकिन इस देश का लोकतंत्र अमर रहना चाहिए, इस देश के लोग सुख शांति से जीना चाहिए. ಸತ್ತ ಬರ್ತಾವ ಹೋಗ್ತಾವ, ಅಧಿಕಾರ ಬರ್ತದೆ ಹೋಗ್ತದೆ, ಸರ್ಕಾರಗಳು ಬರ್ತಿರ್ತಾವೆ ಹೋಗ್ತಿರ್ತಾವ. ಈ ದೇಶದ ಡೆಮೋಕ್ರಸಿ, ಈ ದೇಶದ ಪ್ರಜಾಪ್ರಭುತ್ವ ಜೀವಂತ ಇರಬೇಕು. ನೋಡ್ರಿ, ವಾಜಪೇಯಿ ಅವರು ಎಷ್ಟು ಆಲೋಚನೆ ಮಾಡಿ ಹೇಳ್ತಿರ್ಬೋದು. ಯೂತ್ಸಿಗೆ ಯಾಕೆ ಇದು ತಿಳಿತಾ ಇಲ್ಲ? ಕಾಕ್ರೋಚ್ ಪಾರ್ಟಿ ಗದ್ದಲಿ ಮಾಡೋರು ಯಾಕೆ ಈ ದೇಶದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ, ಮೊನ್ನೆ ಒಂದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಸಂಶೋಧನೆ ಆಗಿದೆ. ಸುಮಾರು ವರ್ಷಗಳವರು 5-6 ವರ್ಷ ಸ್ಟಡಿ ಮಾಡಿ ಅಲ್ಲಿ ಮನೋವಿಜ್ಞಾನಿಗಳು, ಅಲ್ಲಿರ್ತಕ್ಕಂಥ ನ್ಯೂರೋ ಸರ್ಜನ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ಅವರೆಲ್ಲ 90-80 ದೇಶಗಳನ್ನು ತಿರುಗಿ ಈ ಸ್ಮಾರ್ಟ್ ಫೋನ್ಗಳು ಬಂದ ನಂತರ ಸಮಾಜದಲ್ಲಿ ಏನು ಪರಿವರ್ತನೆ ಬಂದದ್ದು. ಸಣ್ಣ ಫೋನ್ ಅಲ್ಲ, ಸ್ಮಾರ್ಟ್ ಫೋನ್ಸ್, ಇವೆಲ್ಲ ಮನುಷ್ಯರು ಕಾಣಿಸೋ ಫೋನ್ಗಳು. ಆ ಬಂದ ನಂತರ ಜನರಲ್ಲಿ ಭಯಂಕರ ಯೂತ್ಸ್ನಲ್ಲಿ ಪರಿವರ್ತನೆ ಬಂದುಬಿಟ್ಟದ. ಸ್ವಾರ್ಥ ಚಿಂತನೆ ಜಾಸ್ತಿ ಆಗಿಬಿಟ್ಟದ. ಹಿಂದಕ್ಕೆ ಕಬಡ್ಡಿ ಅಂತೇಳಿ, ಖೋ ಖೋ ಅಂತೇಳಿ, ಬ್ಯಾಡ್ಮಿಂಟನ್ ಅಂತೇಳಿ, ಫುಟ್ಬಾಲ್ ಅಂತೇಳಿ, ಕ್ರಿಕೆಟ್ ಅಂತೇಳಿ ಹಳ್ಳಿಯಲ್ಲಿ ಯಾವುದೋ ಆಟಗಳಿಗೆ ಜನರು, ಹುಡುಗರು ಕಲಿತು ಹೊರಗೆ ಒಬ್ರಿಗೊಬ್ಬರು ಆತ್ಮೀಯವಾಗಿ ಬೆಳೀತಿದ್ರು. ಈಗ ಏನೂ ಇಲ್ಲ, ಮನೆಯಲ್ಲಿ 24 ಗಂಟೆ ಫೋನ್ 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 ಫೋನ್, ಬೇರೆ ಕೆಲಸನೇ ಇಲ್ಲ. ರಾತ್ರಿ ಹೊತ್ತು ತಂದೆ ತಾಯಿ ಮಲ್ಕೊಂಡಾಗ ರೂಮ್ನಲ್ಲಿ ಹೋಗಿ ಬ್ಲೂ ಫಿಲ್ಮ್ಸ್ ನೋಡೋದು, ಅಶ್ಲೀಲ ಸಿನಿಮಾಗಳು ನೋಡೋದು. ಹೆಣ್ಣು ಗಂಡು ಎಲ್ಲರೂ ಹಾಗೆ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇವರ ಮನಸ್ಸು ಪರಿವರ್ತನೆ ಆಗಿ ಇವರಲ್ಲಿ ಮಾನವೀಯತೆ ಕಡಿಮೆ ಆಗಿಬಿಟ್ಟದ. ಇವರು ಕೇವಲ ತಮಗಾಗಿ ಬದುಕಬೇಕೆಂಬವರು, ಆಹಾರ ತಿನ್ನಬೇಕು, ಒಂದು ಪಶು ಥರ ಬದುಕಬೇಕು. ಹೆಣ್ಣು ಅಂದ್ರೆ ಒಂದು ಅನುಭವ ಮಾಡ್ತಕ್ಕಂಥ ವಸ್ತು. ದೊಡ್ಡವರು ಸಣ್ಣವರು ಇಲ್ಲ, ಯಾರಿಗೂ ಏನೂ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೆ ತರ್ಕಬದ್ಧವಾದಂಥ ಆಲೋಚನಾ ವಿಧಾನ ಉತ್ತರ ಕೊಡ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಕೂಡ ಅವರಿಗೆ ಲಕ್ಷ್ಯ ಇಲ್ಲ. ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಮಾಡೋದಿಲ್ಲ, ಮಠ ಮಂದಿರಗಳಿಗೆ ಹೋಗೋದಿಲ್ಲ, ಹಿರಿಯರಿಗೆ ನಮಸ್ಕಾರ ಮಾಡೋದಿಲ್ಲ. ಒಂದು ಶಟಗೊಂಡು ನಿಂತು ಪಶು ಥರ ತಯಾರಾಗಿದ್ದಾರ ಅಂಥೇಳಿ ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ಸಂಶೋಧನೆಯ ರಿಪೋರ್ಟ್. ನಾನು ಹೇಳ್ತಾ ಇಲ್ಲ. ದುರ್ಭಾಗ್ಯವಾಗಿ ಕಾಕ್ರೋಚ್ ಪಾರ್ಟಿ ಹಿಂದೆ ಬಂದವರೆಲ್ಲರೂ ಇದೇ ಟೈಪ್ ಮಂದಿ. ಏನೂ ಬೇಕಾಗಿಲ್ಲ ಅವ್ರಿಗೆ, ದೊಡ್ಡವರಿಲ್ಲ ಸಣ್ಣವರಿಲ್ಲ. ಮೋದಿ ತಾಯಿಯನ್ನು ಬೈದರು. ಮೋದಿ ತಾಯಿ ತೀರ್ಕೊಂಡು ಎಷ್ಟು ದಿವಸ ಆಯಿತು, ಆಕೆ ಭೂಮಿ ಮೇಲೆ ಇಲ್ಲ. ಮೋದಿ ಪ್ರಧಾನಮಂತ್ರಿ ಬಿಡ್ರಿ, ನಿಮ್ಮ ತಂದೆ ತಾತನ ವಯಸ್ಸು, ಅಶ್ಲೀಲವಾಗಿ ಬೈಯೋದೇನು? ಕನಿಷ್ಠ ಪಕ್ಷ ಜ್ಞಾನ, ಸಾಮಾನ್ಯ ಜ್ಞಾನ. ನಿಮ್ಮದು ಕಾರ್ಯಕ್ರಮ ಏನು? ನೀಟ್ ಎಕ್ಸಾಮಿಗೆ ಆದಂಥ ಅನ್ಯಾಯಕ್ಕೆ ನಿಮಗೆ ಏನಾದರೂ ಸಂಬಂಧದ? 21 ಯುವಕರು ಪ್ರಾಣಾರ್ಪಣೆ ಮಾಡಿಕೊಂಡ್ರು, ಅದರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ನೀವಲ್ಲಿ ಮಾತಾಡೋದೇನು? ಭಾರತೇರೇ ತೊಗಡೆ ಹೋಂಗೆ ಇನ್ಶಾಲ್ಲ. ರಾಮನ ಬಗ್ಗೆ ಬೈಯೋದು, ಕಾಶ್ಮೀರ್ 370 ಮತ್ತತ್ತ ಎಂಬುದು, ಉಮರ್ ಖಾಲಿದಾಗ ಮತ್ತೆ ಬಿಡ್ರಿ ಎಂಬುದು, ಅಲ್ಲಾನೇ ಎಲ್ಲರಿಗೇ ದೊಡ್ಡದು ಅಂಬೋದು, ಒಬ್ಬ ಹೆಣ್ಮಗಳು ಹಾಡಾಡಿದ್ಲು. ಏನಿವೆಲ್ಲ? ಇದಕ್ಕೆ ನೀಟಿಗೆ ಏನು ಸಂಬಂಧ ಇಲ್ಲ. ಇದನ್ನೆಲ್ಲ ಕಾಕ್ರೋಚ್ ಪಾರ್ಟಿ ಅಂತೇಳಿ ತಯಾರು ಮಾಡಿದ 3 ಮಂದಿ ಆ ಹುಚ್ಚರು. ಅವ ಮೊದಲನೇ ಹೆಸರು ಅಭಿಜಿತ್ ದೀಪ್ಕೆ, ಧ್ರಾರಟೆ, ಅರ್ಪಿತ್ ಶರ್ಮಾ. ಒಬ್ಬ ಅಮೇರಿಕಾದಲ್ಲಿರ್ತಾನೆ, ಒಬ್ಬ ಜರ್ಮನ್ದಲ್ಲಿರ್ತಾನೆ, ಒಬ್ಬ ಇಂಗ್ಲೆಂಡ್ನಲ್ಲಿರ್ತಾನೆ, ಅರ್ಪಿತ್ ಶರ್ಮಾ. ಇವರು ಇದಕ್ಕಿಂತ ಮೊದಲ ಇದ್ರ ಪಾರ್ಟಿ ಒಳಗೆ, ಆಮ್ ಆದ್ಮಿ ಪಾರ್ಟಿ ಒಳಗೆ 2020ರಿಂದ 23 ತನಕ ಕೆಲಸ ಮಾಡಿದ್ದಾರೆ. ಇವರು ಓನ್ಲಿ ಎಜೆಂಡಾ ಅಂದರೆ ಮೋದಿ ವಿರುದ್ಧ, ಇವರು ಓನ್ಲಿ ಎಜೆಂಡಾ ಅಂದರೆ ಹಿಂದುತ್ವದ ವಿರುದ್ಧ, ಸನಾತನ ವಿರುದ್ಧ. ಇವರು ಓನ್ಲಿ ಎಜೆಂಡಾ ಅಂತಂದರೆ BJP ವಿರುದ್ಧ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನಿನ್ನೆ ಅವರು ನಮ್ಮ ಲದ್ದಾಖ್ದವರು ಪಾಪ ಸೋನಮ್ ವಾಂಗ್ಚುಕ್ ಅವರು ಮಹಾತ್ಮ ಗಾಂಧಿ ಹತ್ರ ಹೋಗಿ ಹೂವಿನ ಮಾಲೆ ಮಾಡಿ 21 ಜನರು ಸತ್ತವರಿಗೆ ಆತ್ಮಕ್ಕೆ ಸದ್ಗತಿ ಸಿಗಲಿ, ಇದೇನು ನಮಗೆ ವಿಜಯ ಸಿಕ್ಕದ, ಅದು ನಮ್ದಲ್ಲ, ಈ ಚೂಕ್ ಇವ್ರದ್ದು ಕಾಕ್ರೋಚ್ದಲ್ಲ, ಪಾರ್ಟಿದಲ್ಲ, ಕೇವಲ 21 ಮಕ್ಕಳ ಆತ್ಮಾಹುತಿಲಿದ್ದು ಸಿಕ್ಕದ ಅಂಥೇಳಿ ಅವ್ರು ಹೇಳಿದರು. ಅವರ ತಾಯಿ ತಂದೆಗೆ ಎಷ್ಟು ದುಃಖ ಆಗ್ತಾ ಇರ್ಬೋದು ಇವತ್ತಿನ ದಿವಸ. 21 ಮಂದಿ ಮನೆಯೊಳಗೆ ಹುಡುಗರು, ಹೆಣ್ಣು ಹುಡುಗರು, ಗಂಡು ಹುಡುಗರು ತೀರ್ಕೊಂಡವ್ರಿಗೆ. ಇವರೆಲ್ಲ ನಿನ್ನೆ ಕಾಕ್ರೋಚ್ ಪಾರ್ಟಿಯವರು ವಿಜಯೋತ್ಸವ ಮಾಡಿ ಅಲ್ಲಿ ದಿಲ್ಲಿ ಒಳಗೆ ಅರ್ಧನಗ್ನ ಬಟ್ಟಿಗಳನ್ನು ಹೈಕೊಂಡು ಡ್ಯಾನ್ಸ್ಗಳು ಮಾಡೋದು, ಕುಡಿದು ಹೆಗರಾಡೋದು. ಏನು ಮಹಾಯುದ್ಧ ಗೆದ್ದೀರಾ? ಏನಾಗಿದೆ ಅಂತ ಇಷ್ಟೆಲ್ಲ ಗದ್ದಲಿ ಮಾಡ್ತಾ ಇದ್ದೀರಿ? ಒಬ್ಬರಿಗೂ ಆ ಸಂಸ್ಕಾರ ಇಲ್ಲ, ಒಬ್ಬರಿಗೂ ಆಲೋಚನೆ ಮಾಡೋದಿಲ್ಲ. ಇವರಿಂದಿರ್ತಕ್ಕಂಥವ್ರು ಯಾರು? 3 ಮಂದಿ: ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅವ ಪ್ರಶಾಂತ್ ಕಿಶೋರ್. ಹೋದವರು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ, ಇವರು ಇವ ಪ್ರಕಾಶ್ ರಾಜ್ ಅಂಥವರೆಲ್ಲ. ಇವರೆಲ್ಲ ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗ್ಲಿಕ್ಕೆ ತಯಾರಾದವರು. ಓನ್ಲಿ ಕ್ಯಾರೆಕ್ಟರ್ ಲೆಸ್ ಮಂದಿ. ಇವ್ರಿಗೆ ದೇಶ ಗೀಶ ಏನೂ ಬೇಕಾಗಿಲ್ಲ. ತೇಳು ಮನುಷ್ಯ ಕಡಿತದ, ತೇಳಿಗೆ ಗುರ್ತಿಲ್ಲ ಏನಾಯ್ತಂತ. ನಾಯಿ ಮನುಷ್ಯ ಕಡಿತದ, ಹಾವು ಮನುಷ್ಯ ಕಡಿತದ. ನಾಯಿ ಕಡಿದ್ರೆ ರೇಬಿಸ್ ಆಗಿ ಸಾಯ್ತಾನೆ, ಹಾವು ಕಡಿದ್ರು ವಿಷ ಏರಿ ಸಾಯ್ತಾನೆ. ಆದರೆ ತೇಳಿಗೆ, ಹಾವಿಗೆ, ನಾಯಿಗೆ ನಾವು ಕಡಿದ್ರಲ್ಲಿಂದ ಇನ್ನೊಬ್ಬರ ಮೇಲೆ ಎಷ್ಟು ನುಕ್ಸಾನ ಆಗ್ತದೆ, ಅವ್ರ ಪರಿಸ್ಥಿತಿ ಏನು ಅಂಬೋದು ಗುರುತಿಲ್ಲ.
ಕಡಿಬೇಕು ಖಲಾಸ್. ಮನುಷ್ಯ ಗುರುತಿವು 3 ಮಂದಿ ಕಡಿದ್ರೆ ಏನಾಗ್ತಾ ಅಂತೇಳಿ. ಇವ್ರಿಗೆ ಅದೇನು ದೇಶ ಗೀಶ ಏನೂ ಬೇಕಾಗಿಲ್ಲ, ಏನೋ ಒಂದು ಮಾಡಬೇಕು, ಹೆಗರಾಡಬೇಕು. ಒಬ್ಬ ಪಾಪ ಮುಸ್ಲಿಮ್ರ ಅವ ವಾಚ್ ಇದು ಸೆಲ್ ಫೋನ್ ರಿಪೇರಿ ಮಾಡತ್ತಂತ. ಅಮಿತ್ ಭಾಯ್ ಏನೋ ಅವನ ಹೆಸರು ಹೇಳ್ತಾರ, ಹಿಂದೂ ಮುಸ್ಲಿಂ ಏಕತಾ ಇದು ಅಂತ. ನಿನ್ನೆ ಯೋಗಿ ಅವರನ್ನ ಕರೆದು ಪೊಲೀಸ್ ಸ್ಟೇಷನ್ಗೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವಾಚ್ ರಿಪೇರಿ ಮಾಡ್ತಕ್ಕಂಥ ಮನುಷ್ಯ 3 ಕೋಟಿ ರೂಪಾಯಿ ಊಟ ಕೊಟ್ಟಿದ್ದಾನೆ. ಎಲ್ಲಿದ್ದು ಬಂತು 3 ಕೋಟಿ ರೂಪಾಯಿ? ನೀನು ವಾಚ್ ರಿಪೇರಿ ಮಾಡೋ ಮನುಷ್ಯ ಎಲ್ಲರಿಗೂ ಊಟ ಕೊಟ್ಟಿದ್ದು ಸಂತೋಷ, ಹಿಂದೂ ಮುಸ್ಲಿಂ ಏಕತಾ ಪರವಾಗಿಲ್ಲ, ಆದರೆ 3 ಕೋಟಿ ರೂಪಾಯಿ ಎಲ್ಲಿದ್ದು ಬಂತು? ಇದ್ರದ್ದು ಎನ್ಕ್ವೈರಿ ನಡೆದದ. ಇವೆಲ್ಲ ವಿಷಯಗಳ ಬಗ್ಗೆ ನಾವು ಸಹಿತ ಸ್ವಲ್ಪ ಆಲೋಚನೆ ಮಾಡಬೇಕು. ಸಮಾಜದಲ್ಲಿ ನಮ್ಮದು ಬಾಧ್ಯತೆ ಅದ. ಎಲ್ಲರಿ ನಾವು ಸಂಭಾಯಿತರು, ನಾವು ಯಾರ ಹೆಸರಿಗೆ ಹೋಗೋದಿಲ್ಲ. ನಮ್ಮ ವ್ಯಾಪಾರ ಏನು, ನಮ್ಮ ನೌಕರಿ, ನಮ್ಮದು ಪುರೋಹಿತ, ನಮ್ಮ ಪೂಜೆಯನ್ನು ಗುಡಿಯನ್ನು ನಾವು ಆರಾಮಿರ್ತೀವಿ ನೋಡ್ರಿ, ಏನು ಹಾಳಾಗಿ ಹೋಗಲಿ. ಇದೇ ಪ್ರಶ್ನೆ ದ್ರೌಪದಿ ಕೇಳಿದ್ಲು ಭೀಷ್ಮಾಚಾರ್ಯರಿಗೆ. ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು ಎಲ್ಲರೂ ಇದ್ದರೆ, ಅಜ್ಜ ನೀನು ಶರಪಂಜನ ಮೇಲೆ ಮಲಗಿ ವೇದಾಂತ ಹೇಳ್ತಾ ಇದ್ದಿ, ಅವತ್ತು ನಾನು ಸಿರಿ ಹೇಳಕಲ್ಕ ನೀವು ಯಾರೂ ಮಾತಾಡಿಲ್ಲ. ಹೌದಮ್ಮ, ತಪ್ಪಾಯ್ತು ನಮ್ಮ ಕಡಿಲಿಂತ. ದುರ್ಯೋಧನ ಅನ್ನ ಉಂಡಿದ್ದೇವೆ, ಅದೇ ರಕ್ತ ನಮ್ಮಲ್ಲಿತ್ತು ಅಂಥೇಳಿ ಆ ದ್ರೋಣಾಚಾರ್ಯ ಅವತ್ತಿನ ದಿವಸ ಹೇಳ್ತಾರೆ. ನಾವು ಹಂಗಾಗಬಾರ್ದು. ಸಮಾಜದಾಗ ನಮ್ಮದು ಬಾಧ್ಯತೆ. ಸಂಭಾಯ್ತ ಅಂದ್ರೆ ಸುಮ್ಮನೆ ಮನೆಗೆ ಕೂಡೋದು, ಫೋನ್ ನೋಡೋದು, ಟಿ ವಿ ನೋಡೋದು, ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ರೊಕ್ಕ ಬಂಗಾರ ಆಸ್ತಿ ಜಮಾ ಮಾಡೋದಲ್ಲ. ದೇಶದ ಸಲುವಾಗಿ ಆಲೋಚನೆ ಮಾಡಬೇಕು. ದೇಶ ಉಳಿದ್ರೆ ನಾವು ಉಳಿತೀವಿ. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ರಾಜಗ ಕೆಲವರು ಒಂದು ಊರು ಇತ್ತು, ಅಲ್ಲಿ ರಾಜ್ಯ ಇತ್ತು. ಆ ರಾಜಗೆ ಮಾಡ್ತಿದ್ರು 5 ವರ್ಷ ಅವ ರಾಜ ಇರಬೇಕು. 5 ವರ್ಷ ಆದಮೇಲೆ ಅವನಿಗೆ ಒಯ್ದು ಅಡವಿಯಾಗಿ ಬಿಟ್ಬಿಡ್ತಿದ್ರು. ಯಾವುದು ಪ್ರಾಣಿಗಳ ಹರ್ಕೊಂಡು ತಿಂತಿದ್ವು. ಒಬ್ಬ ರಾಜ ಆದ, 1 ವರ್ಷ ಮುಗೀತು, ಅವನಿಗೆ ಭೂಲ್ ಚಾಲಾಯಿತು. 4 ವರ್ಷದಿಂದ ಒಯ್ದು ನನಗೆ ಅಡವಿಯಾಗಿ ಬಿಟ್ಬಿಡ್ತಾರೆ, ಹುಲಿ ಕರಡಿ ಸಿಂಹ ತಿಂತಾವ, ನಾನೇನು ಮಾಡಲಿ? ಅಲ್ಲಿ ಗುರುಗಳು ಬಂದಿದ್ದರು, ಹೇಳಿದ್ರು, ರೇ ಹುಚ್ಚಿದ್ದೇನೆ ನೀನು, ಈಗ 4 ವರ್ಷ ನಿನ್ನ ಹತ್ರ ಅಧಿಕಾರ ಅದ, ರಾಜ ಇದ್ದಿ, ಬೊಕ್ಕಸ ನಿನ್ನ ಕೈಯಾಗದ, ಅಡವಿನೆಲ್ಲ ಸಾಫ್ ಮಾಡು, ಮನುಷ್ಯರಿಗೆ ಜಾಗ ಮಾಡಿಕೊಡು. ಹಾಗೆ ಮಾಡಿದ, ಅಡವಿ ಸಾಫ್ ಮಾಡಿದ, ಮನುಷ್ಯರಿಗೆ ಜಾಗ ಕೊಟ್ಟ, ಊರು ನಗರಗಳ ನಿರ್ಮಾಣ ಆಯಿತು, ಅಡವಿಯೆಲ್ಲ ಹೋಗಿಬಿಡ್ತು 4 ವರ್ಷ. ರಾಜಗೆ ಆನಂದ ಆಯಿತು, ನಾನು ಒಯ್ದು ಬಿಡೋದಿಲ್ಲ ಅಲ್ಲಿ ಅಂತೇಳಿ. ಇದೇ ಕೆಲಸ ಮೋದಿ ಮಾಡ್ತಾ ಇದ್ದಾರೆ. ನಕ್ಸಲ್ ಮುಕ್ತ ಭಾರತ್, ಕಾಂಗ್ರೆಸ್ ಮುಕ್ತ ಭಾರತ್. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ರೊಕ್ಕ ತಿಂದವ್ರು ಜೈಲಿಗೆ. ಇದೆಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ, ಭಾರತನ ಕ್ಲೀನ್ ಮಾಡ್ತಾ ಇದ್ದಾರೆ. ಅವತಾರಿ ಪುರುಷ ಇದ್ದಾನೆ, ವಿವೇಕಾನಂದರ ಪುನರ್ಜನ್ಮಲಿಂದ ಬಂದಿದ್ದಾನೆ. ಅಂಥ ವ್ಯಕ್ತಿ ಇರುವಾಗ ನಾವು ಅವರಿಗೆಲ್ಲ ಮಾರಲ್ ಸಪೋರ್ಟ್ ಕೊಟ್ಟು ದೇಶದ ಸಲುವಾಗಿ ಆಲೋಚನೆ ಮಾಡಬೇಕು. ಮೊದಲನೇದು ನಮಗೆ ದೇಶ, ಉಳಿಕೆವೆಲ್ಲ ನಂತರ. ಕಾರಣ ಇವರೆಲ್ಲ ಚಾಂಡಾಲ್ ಚೌಕಡಿ ಏನಿದ್ದಾರೆ ಅವ್ರ ಬಗ್ಗೆ ಜಾಗೃತಾರ್ರಿ, ಜನರಿಗೆ ಹೇಳ್ತಾ ಇರ್ರಿ. ಸಭ್ಯ ಜನರು ನಾವು ಸಹಿತ ದೇಶದ ಸಲುವಾಗಿ ಏನಾದರೂ ಮಾಡ್ತಕ್ಕಂಥದ್ದು ಅಭ್ಯಾಸ ಆಯಿತು. ಭಾರತ್ ಮಾತಾಗೆ ಜೈ. ಎಲ್ಲರೂ ನಮಸ್ಕಾರ.